ಸಿದ್ದರಾಮಯ್ಯ ಸಾಹೇಬರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು, ಸೀತಾರಾಮ್ ಸಾಹೇಬರು, ಪ್ರದೀಪ್ ಈಶ್ವರ್ ಅವರು, ಎಲ್ಲ ಮುಖಂಡರು ಉದ್ಘಾಟನೆಯನ್ನು ಬಯಸ್ತಾ ಇದ್ದಾರೆ. ಇದು ಶಿಸ್ತಿನ ಪಕ್ಷ. ಈ ಭಾಗದ ಬಡವರ ಜೀವನ ಹಸನು ಮಾಡಬೇಕು ಅಂತ ತಮ್ಮ ಮುಖಾಂತರ ನಾನು ತಮ್ಮ ಸಾಹೇಬರಿಗೆ ವಿನಂತಿ ಮಾಡುತ್ತಾ, ತಮಗೆ ಗೊತ್ತಿರಲಿ ಸರ್, ಇವತ್ತು ಸಾಹೇಬರು ಇದೇ ಜಾಗದಲ್ಲಿ ಮಾತು ಕೊಟ್ಟರು. ಆ ಕಡೆ ಸ್ಟೇಡಿಯಂ ಅಲ್ಲಿ ಸುಬ್ಬಾರೆಡ್ಡಿ ಗೆದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ತಮಗೆಲ್ಲ ಹೆಣ್ಣು ಮಕ್ಕಳಿಗೆ 2,000 ಹಾಕೋದು ಅಂತ ಮಾತು ಕೊಟ್ಟರು. ಅದೇ ಪ್ರಕಾರ ನಮ್ಮ ಸಾಹೇಬರು ಆಗ್ತಾ ಇದ್ದಾರೆ. ಆದ್ರೆ ಮನೆಯಲ್ಲಿ ಒಬ್ಬ ಮಂತ್ರಿ ಹೇಳ್ತಾರೆ 2,000 ರೂಪಾಯಿ ಹಾಕೊಂಡು 4,000 ರೂಪಾಯಿ ಕಿತ್ಕೊಳ್ತಾ ಇದ್ದಾರೆ ಅಂತ. ಅವ್ರಿಗೆ ಬುದ್ಧಿ ಭ್ರಮೆ ಆಗಿದೆ ಅಂತ ಹೇಳಕ್ ಬಯಸ್ತೀನಿ. ನಮ್ಮ ಸಾಹೇಬರು ಗೊತ್ತೈತೆ 2,000 ಬಡ ಹೆಣ್ಣು ಮಕ್ಕಳ ಅವರ ವಿದ್ಯಾಭ್ಯಾಸ ಕೊಡ್ತಾರೆ ಅಂತ ನಮ್ಮ ಗೃಹಲಕ್ಷ್ಮಿ. ಹಾಗೆ ಕರೆಂಟ್ ಫ್ರೀ ಮಾಡ್ತೀವಿ, ಕರೆಂಟ್ ಫ್ರೀ ಕೊಟ್ಟಿದ್ದೀವಿ. ಅನ್ನಭಾಗ್ಯ ಹಂಚಿಕೆ ಮಾಡಿದ್ವಿ, ಅನ್ನಭಾಗ್ಯ 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ ನಿಜ. ಈ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ನಮ್ಗೆ ಎಲ್ಲಿ ಒಳ್ಳೆ ಹೆಸರು ಬರುತ್ತೆ ಅಂತ ನಾವು ದುಡ್ಡು ಕೊಟ್ಟು ಹಕ್ಕಿ ಕೊಡ್ರಪ್ಪ ಅಂತ ಕೊಡ್ಲಿಲ್ಲ. ನಾವೀಗ ಅದಕ್ಕೋಸ್ಕರ ನಿಮ್ಗೆ ಹಣ ಹಾಕ್ತಾ ಇದ್ದೀವಿ, ಯುವನಿಧಿ ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮ ಮಾಡಕ್ಕೆ ಸಾಹೇಬ್ರ ಒಂದು ಆಶೀರ್ವಾದನ ಮಾಡ್ತಾ ಇದ್ದೀವಿ. ತಾವೆಲ್ಲ ದಯವಿಟ್ಟು ಸಾಹೇಬ್ರು ಇಂಥ ವಯಸ್ಸಿನಲ್ಲಿ ಇವತ್ತಿಂತ ಉರಿ ಬಿಸಿಲಲ್ಲಿ ಬಂದಿದ್ದಾರೆ ಅಂದ್ರೆ ಅವ್ರು ಕಾಂಗ್ರೆಸ್ ಮೇಲೆ ಇರುವಂತ ಪ್ರೀತಿಗೆ ಇಲ್ಲಿಗೆ ಬಂದಿರೋದು, ತಮ್ಮನ್ನು ನೋಡ್ಬೇಕು ಅಂತ ಆಸೆಯಿಂದ ಇಲ್ಲಿಗೆ ಬಂದಿರೋದು. ದಯವಿಟ್ಟು ತಾವೆಲ್ಲ ಸಾಹೇಬ್ರ ಕೈ ಬಲಪಡಿಸಬೇಕಾದ್ರೆ ಈ ಸಲ ಲೋಕಸಭಾ ಅಭ್ಯರ್ಥಿಗೆ ನಾವೆಲ್ಲ ಹೆಚ್ಚಿನ ಮತಗಳು ಕೊಟ್ಟಾಗ ಅವರು ಈ ಭಾಗದಲ್ಲಿ ಇನ್ನಷ್ಟು ಕೆಲಸ ಮಾಡಬೇಕು ಅಂತ ಆಸೆ ಅವರಲ್ಲಿರುತ್ತೆ, ನನ್ನಲ್ಲಿರುತ್ತೆ. ದಯವಿಟ್ಟು ನನಗೆ ಇನ್ನೊಂದು ಸಂತೋಷ, ಪಾಪ ಯಾರು ಖುದ್ದಾಗಿ ಒಂದು ಫೋನ್ ಮಾಡಲಿಲ್ಲ, ಮೆಸೇಜ್ ಹಾಕಿ ಈ ತರ ಸಾಹೇಬ್ರ ಪಕ್ಷಕ್ಕೆ ಬನ್ನಿ ಅಂತ ಇಷ್ಟು ಜನ ಬಂದಿರೋದಕ್ಕೆ ನಮ್ಮ ಜನ್ಮ ಪೂರ್ತಿ ನಿಮ್ಗೆ ಋಣಿಯಾಗಿರ್ತೀನಿ ಅನ್ನೋ ಮಾತನ್ನು ಹೇಳಿ ತಾವೆಲ್ಲರೂ ಆದಷ್ಟು ಬೇಗ ಹೊತ್ತಾಗಿದೆ. ಪಾಪ ತಾವು 10:30 ಬಂದಿದ್ದೀರಾ. ಇನ್ನೇನಿಲ್ಲ, ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ದಯವಿಟ್ಟು ತಾವು ಸಹಕರಿಸಬೇಕು, ನಮ್ಮ ಸಾಹೇಬ್ರ ಮಾತನ್ನು ಕೇಳಬೇಕು ಅಂತ ಹೇಳುತ್ತಾ ತಮಗೆಲ್ಲರೂ ವಂದಿಸಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಜನಪ್ರಿಯ ನಾಯಕರು, ಈ ಭಾಗದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ನಾಯಕರಾಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಸುಬ್ಬಾರೆಡ್ಡಿ ಅಣ್ಣ ಅವರು ಸಿದ್ದರಾಮಯ್ಯ ಸಾಹೇಬರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಸಾಹೇಬರು ಬಂದಿದ್ದಾರೆ. ಅವರು ಕೂಡ ನಮ್ಮ ಜನಪ್ರಿಯ ನಾಯಕರಾದ ಸುಬ್ಬಾರೆಡ್ಡಿ ಅವರು ಸ್ವಾಗತ ಬಯಸ್ತಾ ಇದ್ದಾರೆ. ಅದೇ ರೀತಿ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಾ ಇರ್ತಕ್ಕಂಥ ನಮ್ಮ ಅಲ್ಪಸಂಖ್ಯಾತ ನಾಯಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹಮದ್ ಸಾಹೇಬರು ಬಂದಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಚಿಕ್ಕಬಳ್ಳಾಪುರ ಶಾಸಕರು, ಯುವಕರ ನಾಯಕರು ಆದಂತ ಪ್ರದೀಪ್ ಈಶ್ವರ್ ಬಂದಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಮಾಜಿ
ಮಾಡಲಿದ್ದಾರೆ. ಜೋರಾಗಿ ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸುಬ್ಬಾರೆಡ್ಡಿಗೆ, ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರೆಡ್ಡಿ ಅಣ್ಣ ಅವರು ಬಂದಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಸ್ವಾಗತವನ್ನು ಬಯಸ್ತಾ, ಅದೇ ರೀತಿ ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ಸುಮಾರು 15 ವರ್ಷದಿಂದ ಈ ಭಾಗದಲ್ಲಿ ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ದಲಿತರಾಗಿರ್ಬೋದು, ಎಲ್ಲರ ಜೊತೆ ಸೇವೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಜನಪ್ರಿಯ ನಾಯಕರು ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದಂತ ಸುಬ್ಬಾರೆಡ್ಡಿ ಅಣ್ಣ ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಸುಬ್ಬಾರೆಡ್ಡಿಗೆ, ಸುಬ್ಬಾರೆಡ್ಡಿಗೆ. ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭೆಯ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಲು ಬಂದಿರುವಂತಹ ನಮ್ಮ ಅನೇಕ ಭಾಗ್ಯಗಳು, ಕ್ಷೀರ ಭಾಗ್ಯ, ಕ್ಷಾದ ಭಾಗ್ಯ, ಇಂಥ ಅನೇಕ ಭಾಗ್ಯಗಳನ್ನು ಕೊಟ್ಟು ಬಡವರ ಹೊಟ್ಟೆ ತುಂಬಿಸುವಂತ 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಬಾಗೇಪಲ್ಲಿಗೆ ಲೋಕಸಭೆಯ ಅಭ್ಯರ್ಥಿ ಪರಕ್ಕೆ ಮತಯಾಚನೆ ಬಂದಿರುವಂತಹ ಸನ್ಮಾನ್ಯ ಶ್ರೀ 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 ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ಸ್ವಾಗತವನ್ನು ಬಯಸುತ್ತೆ. ಹಾಗೆ ಈ ವೇದಿಕೆ ಮೇಲಿರುವಂತ ನಮ್ಮ ಉಸ್ತುವಾರಿ ಸಚಿವರಾದಂತ ಮಾಧ್ಯಮ ಮಿತ್ರರೇ, ನಮಗೆಲ್ಲ ಇವತ್ತು ಸಂತೋಷ ಆಗುತ್ತೆ. ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯನವರು ಕೊಟ್ಟಂತ ಭಾಗ್ಯಗಳಿಂದ ನಾವು ಇವತ್ತು ಕ್ಷೇತ್ರದಲ್ಲಿ ರಾಜಾರೋಷವಾಗಿ ಮತ ಕೇಳುವಂತ ಹಕ್ಕು ನಮಗಿದೆ. ಆದರೆ ಬಿಜೆಪಿಯವರು ಸುಳ್ಳು ಸುದ್ದಿಗಳನ್ನು ಕೊಟ್ಟು ಮತಯಾಚನೆ ಮಾಡಲು ನಮ್ಮ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ. ತಮ್ಮ ಗಮನ ಇರಲಿ. ಯಾವ ಮುಖ ಇಟ್ಕೊಂಡು ಬರ್ತೀರಾ ನೀವು ಮತಯಾಚನೆ ಕೇಳಬೇಕಾಗುತ್ತೆ. ನೀವು ಇವತ್ತು ಒಂದು ಬಡವರ ಪರ ಕಲ್ಯಾಣ ಕಾರ್ಯಕ್ರಮಗಳಿಲ್ಲ, ಯಾವುದೇ ಒಂದು ಅಭಿವೃದ್ಧಿ ಯೋಜನೆಗಳಿಲ್ಲ. ಬರೀ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಮತ ಕೇಳಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಅನ್ನೋ ಮಾತು ಮಾತಾಡಬೇಕಾಗುತ್ತೆ. ತಾವು ದಯವಿಟ್ಟು ಇವತ್ತು ತಾವು ನೋಡ್ತಾ ಇದ್ದೀರಾ, ಈ ಭಾಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮ ಮಾಡಿ ನನಗೆ ಅನುಕೂಲ ಆಗಿದೆ. ಮೊನ್ನೆ ಇದೇ ಜಾಗದಲ್ಲಿ ಕೆಲವು ಮಾಜಿ ಮಂತ್ರಿಗಳು, ಮಾಜಿ ಸಿಎಂಗಳ ಮಾತನಾಡಿದ್ದಾರೆ. ಮಾಜಿ ಮಂತ್ರಿಗಳು ಒಬ್ಬರು ಮಾತನಾಡ್ತಾರೆ, ನಾನು ಚಿಕ್ಕಬಳ್ಳಾಪುರ ಕೆರೆಗಳನ್ನು ತುಂಬಿಸಿದೆ, ಬಾಗೇಪಲ್ಲಿನ ಯಾಕೆ ತುಂಬಿಸಲಿಲ್ಲ ಅಂತ. ತಮಗೆ ಗೊತ್ತಿರಲಿ ಸ್ವಾಮಿ, ಟೆಂಡರ್ ಆಗಿ ಕೆಲಸ ಸ್ಟಾರ್ಟ್ ಮಾಡೋದು ಯಾರು ಅಡ್ಡಿ ಮಾಡಿದ್ರು ಅಂತ. ಇವತ್ತು ಕೆಲಸ ಪೈಪ್ ಲೈನ್ ಆಗ್ತಾ ಇದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಕೈಯಲ್ಲಿ ಅತಿ ಶೀಘ್ರದಲ್ಲೇ ಹೆಚ್ಚು ಕಮ್ಮಿ 28 ಕೆರೆಗಳಿಗೆ ನೀರು ಹರಿಸುವಂತ ಕೆಲಸ ವಿತಿನ್ ಸ್ಪ್ಯಾನ್ ಆಫ್ 9 ತಿಂಗಳಲ್ಲಿ ಮಾಡುವಂತ ನಂಬಿಕೆ ನಮಗಿದೆ. ಮಾಡ್ತೀನಿ ಅನ್ನೋ ಮಾತನ್ನು ಹೇಳಕ್ ಬಯಸ್ತೀನಿ. ಹಾಗೆ ಅನೇಕರು ಮಾತನಾಡಿದ್ದಾರೆ. ತಮಗೆ ಗೊತ್ತಿರಲಿ, ಇವತ್ತು ಕಾಂಗ್ರೆಸ್ ಪಕ್ಷದ ನನ್ನ ಮೇಲೆ ಲಾಸ್ಟ್ ಚುನಾವಣೆಯಲ್ಲಿ ಯಾರು ಸೋತ್ರ ಅವ್ರನ್ನೆಲ್ಲ ಅವ್ರು ಕರ್ಕೊಂಡಿದ್ದಾರೆ. ಈಗ DJ ನಾಗರಾಜ್ ರೆಡ್ಡಿ ಇರ್ಬೋದು, ಹರಿನಾಥ್ ರೆಡ್ಡಿ ಇರ್ಬೋದು, ಮತ್ತೆ ಮುನ್ರಾಜು ಇರ್ಬೋದು, ಮಿಥುನ್ ರೆಡ್ಡಿ ಇರ್ಬೋದು, ಎಲ್ಲ ಒಬ್ಬರನ್ನು ಬಿಡ್ತಾರೆ. ಗುಂಜೂರು ಶ್ರೀನಿವಾಸ ರೆಡ್ಡಿ ಇರ್ಬೋದು, ಯಾರ್ಯಾರು ಸೋತಿದ್ರು ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಕೊಂಡಿದ್ದಾರೆ. ಸ್ವಾಮಿ, ನಿಮ್ಗೊಂದು ಮಾತು ಹೇಳಕ್ ಬಯಸ್ತೀನಿ. ಕೌರೂರು ಪಾಂಡೂರು ಇರ್ತಾರೆ, ಕೌರೂರು ಜನ ಜಾಸ್ತಿ ಇರ್ತಾರೆ. ನಮ್ಮ ಪಾಂಡೂರು ಧರ್ಮರಾಜ ಅಂತ ಇಲ್ಲಿರುವಾಗ ನಮ್ಮ ಧರ್ಮರಾಜ ಇರುವಾಗ ನೀವೆಲ್ಲ ಗಾಲಿಗಳು ತಟ್ಕೊಳಕ್ ತಾಕತ್ತಿಲ್ಲ ಅಂತ ಹೇಳಕ್ ಬಯಸ್ತೀನಿ ನಿಮ್ಗೆಲ್ಲ ನಾನು. ಆದ್ದರಿಂದ ತಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಬಡವರ ಹೊಟ್ಟೆ ಹಸುವನ್ನು ನಮ್ಮ ಸಾಹೇಬ್ರು ಅರ್ಥ ಮಾಡ್ಕೊಳ್ತಾರೆ. ಅವ್ರಿಗೇನ್ ಕಾರ್ಯಕ್ರಮ ಕೊಡಬೇಕು ಅಂತ ಆಲೋಚನೆ ಮಾಡ್ತಾರೆ.
ಈ ಆಲೋಚನೆಯಿಂದ ಸುಮಾರು ಸಲ ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಸಾಹೇಬರು. ನಮಗಂತೂ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದಿಂದ ಸಂತೋಷ ಆಗುತ್ತೆ. ಇಂಥ ಮಹಾನ್ ಭಾವ ನೆರಳಲ್ಲಿ ನಾವಿದ್ದೀವಿ ಅಂತ ನನಗೆ ಸಂತೋಷ ಆಗುತ್ತೆ ನಿಜವಾಗಿ. ಹಾಗೆ ಇನ್ನಷ್ಟು ಸಾಹೇಬ್ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂಥ ಶ್ರೀ ಸುಧಾಕರ್ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಆತ್ಮೀಯರು ಆದಂಥ ಶ್ರೀ ಸುಬ್ಬಾರೆಡ್ಡಿ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ನಜೀರ್ ಅಹಮದ್ ಅವರೇ, ಚಿಕ್ಕಬಳ್ಳಾಪುರ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರೇ, ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾದಂಥ ಶ್ರೀ ಸುದರ್ಶನ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಮಾಜಿ ಸಚಿವರು ಆದಂಥ ಶ್ರೀ ಸೀತಾರಾಮ್ ಅವರೇ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಕೇಶವ ರೆಡ್ಡಿ ಅವರೇ, ಮಾಜಿ ಶಾಸಕರಾದಂಥ ಆತ್ಮೀಯರಾದಂಥ ಸಂಪಂಗಿ ಅವರೇ, ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಡಾಕ್ಟರ್ ಸುಧಾಕರ್ ಅವರು ಹಾಗೂ ಸುಬ್ಬಾರೆಡ್ಡಿ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ. ನಾನು ನಿಮ್ಮಲ್ಲಿಗೆ ಬಂದಿರತಕ್ಕಂಥದ್ದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ತಾವೆಲ್ಲರೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. ಇವತ್ತು ಒಂದ್ ಕಡೆ ಭಾರತೀಯ ಜನತಾ ಪಕ್ಷ, ಜೆಡಿಎಸ್ ಎರಡೂ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾವೆ. ನಮ್ಮ ಅಭ್ಯರ್ಥಿ ರಕ್ಷಾ ರಾಮಯ್ಯ
ಅವರಿಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ. ಈ ತಿಂಗಳು 26ನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಅವರಿಬ್ಬರು ಸೇರ್ಕೊಂಡು ಒಬ್ಬ ಅಭ್ಯರ್ಥಿಯನ್ನ ರಕ್ಷಾರಾಮಯ್ಯನ ಮೇಲೆ ನಿಲ್ಲಿಸಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಎನ್ಡಿಎ ಅಭ್ಯರ್ಥಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೇ ಅವರೊಬ್ಬ ಭ್ರಷ್ಟ ಮಂತ್ರಿಯಾಗಿ ಬಹಳಷ್ಟು ಹಣವನ್ನ ಲೂಟಿ ಹೊಡೆದಿದ್ದಾರೆ ಅಂತೇಳಿ ಸೋಲಿಸಿ ಮನೆಗೆ ಕಳಿಸಿದ್ದೀರಿ. ಈಗ ಮತ್ತೆ ಇನ್ಫ್ಲೂಯೆನ್ಸ್ ಮಾಡಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ. ನೀವು ಈ ಚುನಾವಣೆಯಲ್ಲಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು, ಒಮ್ಮೆ ನೀವು ತಿರಸ್ಕಾರ ಮಾಡಿರ್ತಕ್ಕಂಥ ಎನ್ಡಿಎ ಅಭ್ಯರ್ಥಿ ಅವರನ್ನ ಮತ್ತೆ ಲೋಕಸಭೆಗೆ ಕಳಿಸಬೇಕಾ ಈ ಭ್ರಷ್ಟರನ್ನ, ಇಲ್ಲ ಸೋಲಿಸಬೇಕಾ ಅಂತೇಳಿ ತೀರ್ಮಾನ ಮಾಡಬೇಕಾಗ್ತದೆ. ಇವರು ಆರೋಗ್ಯ ಸಚಿವರಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. ಇವರ ಭ್ರಷ್ಟಾಚಾರದ ಬಗ್ಗೆ ಒಂದು ನ್ಯಾಯಾಂಗ ಆಯೋಗವನ್ನು ರಚನೆ ಮಾಡಿದ್ದೇನೆ. ಅದು ತನಿಖೆ ನಡೀತಾ ಇದೆ. ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎನ್ಡಿಎ ಅಭ್ಯರ್ಥಿ ಮಾಜಿ ಮಂತ್ರಿ ಅವ್ರ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ. ತನಿಖೆ ಪೂರ್ಣ ಆದ ಮೇಲೆ ಇವರು ತಪ್ಪಿತಸ್ಥರು ಅಂತೇಳಿ ಸಾಬೀತಾಗ್ತದೆ. ಇವರು 100 ಭ್ರಷ್ಟಾಚಾರಿ ಅಂತೇಳಿ ತೀರ್ಮಾನ ಆಗಿ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದ್ರಿಂದ ನೀವು ಈ ಚುನಾವಣೆಯಲ್ಲಿ ಆ ಎನ್ಡಿಎ ಅಭ್ಯರ್ಥಿಯನ್ನ ಮತ್ತೊಮ್ಮೆ ಸೋಲಿಸಿ ನೀವು, ಇದು ಜನತಾ ನ್ಯಾಯಾಲಯ. ಈ ಜನತಾ ನ್ಯಾಯಾಲಯ ನೀವು ಕೊಡ್ತಕ್ಕಂಥ ಶಿಕ್ಷೆ ಇದೆಯಲ್ಲ, ಶಿಕ್ಷೆಗಿಂತ ಜಾಸ್ತಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಕೊಡ್ತಕ್ಕಂಥ ಶಿಕ್ಷೆ ಏನಪ್ಪಾ ಅಂತಂದ್ರೆ, ಎನ್ಡಿಎ ಅಭ್ಯರ್ಥಿಯನ್ನ ಸೋಲಿಸಿ ರಕ್ಷಾರಾಮಯ್ಯನವರನ್ನ ಗೆಲ್ಲಿಸಿದ್ರೆ ಅದೇ ದೊಡ್ಡ ಶಿಕ್ಷೆ ಆಗ್ತದೆ.
NDA ಅಭ್ಯರ್ಥಿ ಅಂತವರು ಭ್ರಷ್ಟರು ಲೋಕಸಭೆಗೆ ಹೋದ್ರೆ ಇನ್ನೂ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ 26ನೇ ತಾರೀಕು ತಾವು ಕೊಡ್ತಕ್ಕಂಥ ತೀರ್ಪು ಬಹಳ ಮಹತ್ತರವಾದಂಥ ತೀರ್ಪು. ಆ ತೀರ್ಪಿನಲ್ಲಿ NDA ಅಭ್ಯರ್ಥಿಯನ್ನ ಸೋಲಿಸಲೇಬೇಕು. ನಿಮ್ಮ ಉತ್ಸಾಹ ನೋಡಿದ್ರೆ ಈ ಉರಿ ಬಿಸಿಲಿನಲ್ಲಿ ರಕ್ಷಾರಾಮಯ್ಯ 100% ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ರಕ್ಷಾರಾಮಯ್ಯ ನೀವೆಲ್ಲ ಗೆಲ್ಲಿಸ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ನನಗೆ. NDA ಅಭ್ಯರ್ಥಿ ಸೋತ್ರ ಮಾತ್ರ ಈ ಕ್ಷೇತ್ರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ.